ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಧನಶ್ರೀ ಪೂಜಾರಿ. ಬೆಂಗಳೂರಿನಲ್ಲಿ ನಾಯಿ ವಿಚಾರಕ್ಕೂ ಜಗಳ ನಡೆಯುತ್ತೆ. ಬಾಡಿಗೆದಾರರು ಮನೆಯಲ್ಲಿ ನಾಯಿ ಸಾಕಬೇಕು ಅಂದ್ರೆ ಓನರ್ ಪರ್ಮಿಷನ್ ತೆಗೆದುಕೊಳ್ಳಬೇಕಾಗುತ್ತೆ. ಬೇಡ ಅಂದ್ಮೇಲೆ ತಂದು ಸಾಕಿದ್ರೆ ಅದು ದೊಡ್ಡ ಕಿರಿಕಾಗೋದ್ರಲ್ಲಿ ಎರಡು ಮಾತಿಲ್ಲ. ಇಂಥದ್ದೇ ನಾಯಿ ವಿಚಾರವೊಂದು ಮಧ್ಯರಾತ್ರಿ ಫೈಟ್ಗೆ ಕಾರಣವಾಗಿದೆ. ಮನೆಯಲ್ಲಿ ನಾಯಿ ಸಾಕೋ ವಿಚಾರಕ್ಕೆ ಕಿರಿಕ್. ಮಧ್ಯರಾತ್ರಿ ಮನೆ ಓನರ್ ಬಾಡಿಗೆದಾರೆ ಬಿಗ್ ಫೈಟ್. ಬೆಂಗಳೂರಿನಲ್ಲಿ ನಾಯಿ ಸಾಕೋಕು ಪರ್ಮಿಷನ್ ಇರಬೇಕು. ಇನ್ನು ಬಾಡಿಗೆ ಮನೆಯಲ್ಲಿದ್ರೆ ಮನೆ ಓನರ್ ಓಕೆ ಅಂದ್ರಷ್ಟೇ ನಾಯಿ ಸಾಕಬಹುದು. ಆದ್ರೆ ಜೀವನ್ ಭೀಮಾ ನಗರದಲ್ಲಿ ಪಂಜಾಬ್ನಿಂದ ಬಂದು ನೆಲೆಸಿದ್ದ ಯುವತಿಯೊಬ್ಬಳು ಮನೆ ಮಾಲೀಕರು ನಾಯಿ ಸಾಕ್ಬೇಡ ಅಂದ್ರೂ ಸಾಕಿದ್ದು ಕಿರಿಕ್ ಮಾಡ್ಕೊಂಡಿದ್ದಾರೆ. ಅಲ್ಲದೆ ಮಧ್ಯರಾತ್ರಿ ಮನೆ ಓನರ್ ಜೊತೆ ಹೊಡೆದಾಡ್ಕೊಂಡಿದ್ದಾರೆ. ಪಂಜಾಬ್ ಮೂಲದ ಪೂಜಾ ಕಪೂರ್ ಹನುಮಾನ್ ನಗರ ಪ್ರಮೀಳಾ ಅನ್ನೋರಿಗೆ ಸೇರಿದಂತಹ ಮನೆಯಲ್ಲಿ 3ನೇ ಮಹಡಿಯಲ್ಲಿ ವಾಸವಿದ್ರು. ಆದ್ರೆ ಅನುಮತಿ ಇಲ್ಲದೆ ನಾಯಿ ಸಾಕಿದ್ರಂತೆ. ಇದರಿಂದ ಬೇರೆ ನಾಯಿಗಳು ಮನೆಗೆ ಬರ್ತಿದ್ವಂತೆ. ಎಲ್ಲಂದ್ರಲ್ಲಿ ಅನ್ನ ಬಿಸಾಕ್ತಿದ್ರಂತೆ. ಮನೆಯೂ ಗಲೀಜಾಗ್ತಾ ಇತ್ತಂತೆ. ಈ ಬಗ್ಗೆ ಮಾಲೀಕರಾದ ಪ್ರಮೀಳಾ ಎಷ್ಟು ಬಾರಿ ಹೇಳಿದ್ರೂ ಕೇಳಿರ್ಲಿಲ್ಲ. ಆದ್ರೆ ಪಿತ್ತ ನೆತ್ತಿಗೇರಿಸಿಕೊಂಡ ಮನೆ ಮಾಲೀಕರು ಮಧ್ಯರಾತ್ರಿ 4-5 ಜನರನ್ನ ಕರೆದುಕೊಂಡು ಬಂದು ಪೂಜಾ ಮನೆಯಲ್ಲಿ ಪ್ರಶ್ನಿಸಿ ಗಲಾಟೆ ಮಾಡಿದ್ದಾರೆ. ಈ ವೇಳೆ ಯುವತಿ ಮನೆ ಮಾಲೀಕರನ್ನೇ ಕಾಲಿಂದ ಒದ್ದಿದ್ದಾಳೆ. ಪೂಜಾನವರು ಬಂದ್ಬಿಟ್ಟು ನಮ್ಮ ಮನೇಲಿ ಟೆನೆಂಟ್ ಆಗಿದ್ದಾರೆ. ನಾವು ಅದೇ ತುಂಬಾ ಸಾರಿ ಹೇಳಿದೀನಿ, ಈ ತರ ಯಾರು ಒನ್ ಟೈಮ್ಗೆ ಬರಬಾರ್ದು. ಆಮೇಲೆ ಮನೇನ ಕ್ಲೀನ್ ಮಾಡಿ ಇಟ್ಟಿರ್ಬೇಕು. ಐ ಹ್ಯಾವ್ ಫ್ಯೂ ವಿಡಿಯೋಸ್ ಆಲ್ಸೋ, ಫೋಟೋಸ್. ಅದನ್ನ ಕ್ಲೀನ್ ಆಗಿ ಇಟ್ಕೋರಿ. ಯಾರು ಬಂದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗತ್ತೆ ಅಂತ ಹೇಳಿದೀವಿ. ಮನೇನ ಕ್ಲೀನ್ ಆಗಿ ಇಟ್ಕೋರಿ ಅಂದ್ರೆ ಕಾಂಪೌಂಡ್ ಮೇಲೆ ಊಟ ಹಾಕೋದು ಅದೆಲ್ಲ ಮಾಡೋದು, ಮತ್ತೆ ಎಲ್ಲಾನು ನಾಯಿ ತಗೊಂಡ್ ಬಂದ್ಬಿಡೋದು. ಟೈಮ್ಗೆ ಕರೆಂಟ್ ಬಿಲ್, ವಾಟರ್ ಬಿಲ್ ಕೊಡೋದಿಲ್ಲ. ಬಾಡಿಗೆದಾರೆ ಆರ್ಭಟದಿಂದ ಸಿಟ್ಟಾದ ಮನೆ ಮಾಲೀಕರು ಪೂಜಾಗೂ ಥಳಿಸಿದ್ದಾರೆ. 4-5 ಮಂದಿ ಸೇರಿ ಯುವತಿಗೆ ಥಳಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಸಂಬಂಧ ಮನೆ ಓನರ್ ಮೇಲೆ ಪೂಜಾ ಪೊಲೀಸರಿಗೆ ದೂರು ಕೊಟ್ಟಿದ್ದಾಳೆ. ಆದ್ರೆ ಪೂಜಾ ಹೇಳೋದೇ ಬೇರೆ. ಮಾಲೀಕರು ನಿತ್ಯ ವಿನಾಕಾರಣ ಕಿರುಕುಳ ಕೊಡ್ತಿದ್ರಂತೆ. ವರ್ಕ್ ಫ್ರಮ್ ಹೋಮ್ ಮಾಡುವಾಗ ಸಹೋದ್ಯೋಗಿಗಳು ಬಂದು ಹೋದ್ರೂ ಮಾಲೀಕರು ಚಾರಿತ್ರ್ಯ ಹರಣ ಮಾಡ್ತಿದ್ರಂತೆ. ಈಗ ಪೊಲೀಸರು ದೂರಿಗೆ ಸ್ಪಂದಿಸದೇ ಇರೋದ್ರಿಂದ ಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದ್ದಾರೆ. The whole family came over and they broke the gate badly, and when I went out to see what is happening on my floor, the Nagraj and Gopal, they held me very badly. They held my hand and I was trying to save myself. I was trying to pull myself and my gate. They were taking my barrier gate on their floor. They were not giving my gate also. ಈ ಪರ್ಟಿಕ್ಯುಲರ್ ಕೇಸ್ ನಲ್ಲಿ ಏನಾಗಿದೆ ಅಂದ್ರೆ ಇವರು ಒಂಟಿ ಹೆಂಗಸು, ಶಿ ಇಸ್ ದ ಲೆಸ್ಸಿ ಟೆನೆಂಟ್ ಆ ಪರ್ಟಿಕ್ಯುಲರ್ ಮನೆಗೆ. ಟೆನೆಂಟ್ ಅವರು ಅದು ಬೇರೆ ಅವ್ರದ್ದೊಂದು ಯಾವ್ದೋ ಒಂದು ಪೆಟ್ ಡಾಗ್ ಇಟ್ಕೊಂಡು ಇದ್ದಾರೆ. ಆಮೇಲೆ ಯಾರೋ ವರ್ಕ್ ಕೊಲೀಗ್ಸ್ ನ ಕೂಡಿಸ್ಕೊಂಡು ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು. ಇವ್ರು ಓನರ್ಸ್ ಆದವರು ಬಂದು ಇದರ ದುಡ್ಡುಗೋ ಇನ್ನೇನ್ ರೀಸನ್ಗೋ ಗೊತ್ತಿಲ್ಲ ಬಂದು ಇವ್ರಿಗೆ ಹರಾಸ್ ಮಾಡ್ತಾ ಇದ್ರು. ಅಂಡ್ ಫೈನಲಿ ಇಟ್ ಲೆಡ್ ಟು ಅ ವೆರಿ ವೈಲೆಂಟ್ ಅಸಾಲ್ಟ್, ದ ವಿಡಿಯೋ ಆಫ್ ವಿಚ್ ಹ್ಯಾಸ್ ಬೀನ್ ಪಬ್ಲಿಷ್ಡ್. ಸದ್ಯ ಘಟನೆ ಬಗ್ಗೆ ಮನೆ ಮಾಲೀಕರಾದ ಪ್ರಮೀಳಾ ಹಾಗೂ ಬಾಡಿಗೆದಾರೆ ಪೂಜೆಗೆ ಪೊಲೀಸರು ವೈದ್ಯಕೀಯ ಪರೀಕ್ಷೆ ನಡೆಸಿದ್ದಾರೆ. ಎರಡೂ ಕಡೆ ದೂರು ಪಡೆದುಕೊಂಡು ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ರಾಜಧಾನಿಯಲ್ಲಿ ದಿನೇ ದಿನೇ ಸೈಬರ್ ವಂಚನೆ ಕೇಸ್ಗಳು ಜಾಸ್ತಿ ಆಗ್ತಾನೆ ಇದೆ. ದಿನಕ್ಕೊಂದು ಹೊಸ ರೀತಿಯ ವಂಚನೆ ಕೇಸ್ ಠಾಣೆ ಮೆಟ್ಟಿಲೇರ್ತಿದೆ. ಈಗ ಇಂತಹ ವಂಚಕರ ಪತ್ತೆಗೆ ಎಸ್ಐಟಿ ರೆಡಿ ಮಾಡಿದ ಕೂಡಲೇ 2 ವಂಚಕರ ಜಾಲ ಬಲೆಗೆ ಬಿದ್ದಿದೆ. ರಾಜಧಾನಿಯಲ್ಲಿ ಹೆಚ್ಚಾಗ್ತಿದೆ ಸೈಬರ್ ವಂಚನೆ. ಎಸ್ಐಟಿ ರಚನೆ ಬೆನ್ನಲ್ಲೇ ಸಿಕ್ಕಿಬಿದ್ದ ವಂಚಕರು. ಬೆಂಗಳೂರಲ್ಲಿ ದಿನಕ್ಕೆ 100 ಕ್ರೈಮ್ಗಳು ಆದ್ರೆ ಅದರಲ್ಲಿ 70% ಸೈಬರ್ ವಂಚನೆ ಕೇಸ್ಗಳೇ ರಿಪೋರ್ಟ್ ಆಗ್ತಿವೆ. ಇಂಥ ಸೈಬರ್ ವಂಚನೆಗಳನ್ನ ಕಡಿಮೆ ಮಾಡೋಕೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ 4 ಸಂಚಾರಿ ಡಿಸಿಪಿಗಳ ನೇತೃತ್ವದಲ್ಲಿ 4 ಎಸ್ಐಟಿ ಟೀಮ್ಗಳನ್ನ ರಚನೆ ಮಾಡಿದ್ರು. ಈ ಟೀಮ್ ರಚನೆ ಆಗಿದ್ದೇ ತಡ. ಜಾಬ್ ಫ್ರಾಡ್ ಹಾಗೂ ಕೊರಿಯರ್ ಫ್ರಾಡ್ಗಳನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಒಂದೇ ತಿಂಗಳಲ್ಲಿ 2 ಕೇಸ್ಗಳನ್ನ ಭೇದಿಸಿದ್ದಾರೆ. ಜಾಬ್ ಫ್ರಾಡ್ ಕೇಸಲ್ಲಿ 160 ಕೋಟಿ ಹಣವನ್ನ ಫ್ರೀಸ್ ಮಾಡಿದ್ದು 14 ಆರೋಪಿಗಳನ್ನ ಬಂಧಿಸಿದ್ದಾರೆ. ಕೊರಿಯರ್ ಫ್ರಾಡ್ ಕೇಸ್ನಲ್ಲಿ 2 ಕೋಟಿ ಹಣವನ್ನ ಸೀಸ್ ಮಾಡಿ 11 ಆರೋಪಿಗಳನ್ನ ಬಂಧಿಸಲಾಗಿದೆ. ಎಲ್ಲಾ ಬಂಧಿತರು ಕೇರಳ, ತೆಲಂಗಾಣ, ಮಹಾರಾಷ್ಟ್ರ ಹಾಗೂ ಬಿಹಾರದವರು ಅನ್ನೋದು ಬಯಲಾಗಿದೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯವರು ಒಟ್ಟು 11 ವ್ಯಕ್ತಿಗಳನ್ನ ಅದರಲ್ಲಿ ಪತ್ತೆ ಹಚ್ಚಿರುತ್ತಾರೆ. 28 ರಾಜ್ಯಗಳಿಂದ ಒಟ್ಟು ಸುಮಾರು 2143 ಪ್ರಕರಣಗಳು ಇವರೇನು ಅಕೌಂಟ್ಗಳನ್ನ ಆಪರೇಟ್ ಮಾಡ್ತಾ ಇದ್ದಾರೆ ಅದರ ಮುಖಾಂತರ ವರದಿಯಾಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅಂದ್ರೆ ಸುಮಾರು 160 ಕೋಟಿಯಷ್ಟು ವ್ಯಾಪಕವಾದಂತಹ ಹಣ
ಈ ಅವರ ಅಕೌಂಟ್ಗಳಿಗೆ ಸಾಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಆರೋಪಿಗಳನ್ನ ಬಂಧಿಸಿದ ಬಳಿಕ ಅವರು ಯಾವ ರೀತಿ ವಂಚಿಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಈ ಜಾಬ್ ಫ್ರಾಡ್ ಹೇಗೆ ಮಾಡ್ತಿದ್ರು ಅಂತ ನೋಡೋದಾದ್ರೆ ಮೊದಲು ಟೆಲಿಗ್ರಾಮ್, ವಾಟ್ಸ್ಆಪ್ ಮೂಲಕ ಲಿಂಕ್ ಒಂದನ್ನ ಕಳಿಸ್ತಾರೆ. ಈ ಲಿಂಕ್ ಓಪನ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಅದರಲ್ಲಿ ಎಂಟ್ರಿ ಮಾಡಬೇಕು. ಬಳಿಕ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಸರಿ ಉತ್ತರ ಹೇಳಿದ್ರೆ ಬಹುಮಾನ ನೀಡೋ ಆಫರ್ ಅನ್ನ ಇಟ್ಟಿರ್ತಾರೆ. ಇದೇ ರೀತಿ ಮೊದಲ ಪ್ರಶ್ನೆಗೆ 1,000, ಎರಡನೇ ಪ್ರಶ್ನೆಗೆ 2,000 ಕೊಡ್ತಾರೆ. ಬಳಿಕ ಮುಂದೆ ಹೆಚ್ಚಿನ ಹಣ ಡೆಪಾಸಿಟ್ ಇಡಲು ಕೂಡ ಸೂಚಿಸ್ತಾರೆ. ಈ ಹಣ ಡೆಪಾಸಿಟ್ ಆದ ಕೂಡಲೇ ಅವರು ಎಲ್ಲವನ್ನ ದೋಚಿ ಎಸ್ಕೇಪ್ ಆಗಿರ್ತಾರೆ. ಇದೇ ರೀತಿ ಒಟ್ಟು 2,130 ಕೇಸ್ಗಳಲ್ಲಿ 160 ಕೋಟಿ ಹಣವನ್ನ ಎಸ್ಐಟಿ ಅಧಿಕಾರಿಗಳು ಈಗ ಫ್ರೀಸ್ ಮಾಡಿದ್ದಾರೆ. ಈ ಕೊರಿಯರ್ ಫ್ರಾಡ್ ಯಾವ ರೀತಿ ಮಾಡ್ತಾರೆ ಅಂತ ನೋಡೋದಾದ್ರೆ ನಿಮ್ಮ ಹೆಸರಲ್ಲಿ ಕೊರಿಯರ್ ಬಂದಿದೆ ಅಂತ ಫೋನ್ ಕಾಲ್ ಮಾಡ್ತಾರೆ. ಬಳಿಕ ನಿಮ್ಮ ಎಲ್ಲಾ ಮಾಹಿತಿಯನ್ನ ಪಡಿತಾರೆ. ಅದಾದ್ಮೇಲೆ ಕೊರಿಯರ್ನಲ್ಲಿ ಡ್ರಗ್ಸ್ ಇದೆ ಅಂತ ಹೇಳಿ ನಾವು ಅಧಿಕಾರಿಗಳು, ಸಿಬಿಐ, ಐಟಿ ಅಧಿಕಾರಿಗಳಂತ ಹೇಳಿ ಬೆದರಿಸ್ತಾರೆ. ನಿಮ್ಮ ಮೇಲಿನ ಕೇಸ್ ವಾಪಸ್ ಪಡಿಬೇಕು ಅಂದ್ರೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಇದೇ ರೀತಿ ಜನವರಿಯಿಂದ 2 ಕೋಟಿ ಹಣವನ್ನ ವಂಚನೆ ಮಾಡಿದ್ದ 11 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ 2 ಕೇಸ್ಗಳಿಂದ ಸುಮಾರು 162 ಕೋಟಿ ರೂಪಾಯಿ ಹಣವನ್ನ ಫ್ರೀಸ್ ಮಾಡಿದ್ದು 25 ಆರೋಪಿಗಳಿಂದ ಈಗಾಗಲೇ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಇವರನ್ನ ವಿದೇಶದಲ್ಲಿದ್ದುಕೊಂಡೇ ಡೈರೆಕ್ಷನ್ ಮಾಡ್ತಿದ್ದ ಬಗ್ಗೆಯೂ ಗೊತ್ತಾಗಿದೆ. ಆರೋಪಿಗಳಿಂದ 11 ಮೊಬೈಲ್, 2 ಲ್ಯಾಪ್ಟಾಪ್ ಹಾಗೂ 15 ಸಿಮ್ ಕಾರ್ಡ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಒಟ್ಟಲ್ಲಿ ಸೈಬರ್ ಪ್ರಕರಣಗಳನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತರು ಈ ರೀತಿಯಂತ ಒಂದು ಕೆಲಸಕ್ಕೆ ಮುಂದಾಗಿದ್ದು ಇದು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಕಾಣುತ್ತೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವು ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ರಸ್ತೆ ಬದಿ ವ್ಯಾಪಾರಿಗಳ ಮೇಲೆ ಪೊಲೀಸ್ ಪೇದೆಯೊಬ್ಬರು ದೌರ್ಜನ್ಯವೆಸಗಿರುವಂತಹ ಘಟನೆ ನಡೆದಿದೆ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ತರಕಾರಿ ಅಂಗಡಿಯೊಂದನ್ನು ತೆರವುಗೊಳಿಸಲು ಬಂದ ಉಪ್ಪಾರಪೇಟೆ ಸಂಚಾರಿ ಪೊಲೀಸ್ ಠಾಣೆಯ ಪೇದೆ ನಾಗರಾಜ್ ಎನ್ನುವಾತ ದರ್ಪ ತೋರಿದ್ದಾರೆ. ವ್ಯಾಪಾರಿಯ ತಕ್ಕಡಿಯನ್ನೇ ನೆಲಕ್ಕೆ ಎಸೆದಿದ್ದಾರೆ. ಈ ವೇಳೆ ತಕ್ಕಡಿ ಪೀಸ್ ಆಗಿದೆ. ಪೊಲೀಸ್ ಪೇದೆಯ ಈ ವರ್ತನೆಗೆ ವ್ಯಾಪಾರಿಗಳು ಕಿಡಿಕಾರಿದ್ದಾರೆ. ಇದ್ದಿಲ್ಲ ಸೈಡ್ ಎಲ್ಲ ಇದ್ದಿಲ್ಲ. ಅಲ್ಲ ಯಾವ ರೀತಿ ಬಿಸಾಕೋದು, ತಕ್ಕಡಿ ಎತ್ತಿ ಬಿಸಾಕೋದು ಮಾಡೋದು. ಸರ್ ನೀವು ಬೇಕಾದ್ರೆ ಕೇಸ್ ಹಾಕೊಳ್ಳಿ, ನಿಮ್ ಕಾನೂನು ರೀತಿಯಾಗಿ ಏನ್ ಬೇಕಾದ್ರೆ ಮಾಡಿ ಅವ್ರಿಗೆ ಪರವಾಗಿಲ್ಲ. ಇದು ಮಾಡಿದ ತಪ್ಪಿದು. ಏನ್ ಮಾಡಿ ರೆಕಾರ್ಡ್ ಆಗಿದೆ ಪೂರ್ತಿ. ನೀವು ಅಲ್ಲಿಂದ ಫಸ್ಟ್ ಗಾಡಿ ತೆಗೆದು ತಕ್ಕಡಿ ಬಿಸಾಕಿದ್ರಲ್ಲ, ಅಲ್ಲಿಂದ ರೆಕಾರ್ಡ್ ಆಗಿದೆ. ಹಾಕೋದು ಸರಿ, ನೀವು ಮಾಡ್ತೀರಿ ಸರಿನಾ? ನೀವೇನು ಟ್ರಾಫಿಕ್ ಅಂದ್ರೆ ಬೆಂಗಳೂರು ಅಂದ್ರೆ ಟ್ರಾಫಿಕ್ ರಾಜಧಾನಿ. ಈ ಟ್ರಾಫಿಕ್ ನಲ್ಲಿ ವಿಶ್ವದ ಗಮನ ಸೆಳೆದಿದೆ. ವಿದೇಶಿ ಖಾಸಗಿ ಸಂಸ್ಥೆಯೊಂದು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಸರ್ವೆಯನ್ನೇ ಮಾಡಿದೆ. ಇದರಲ್ಲಿ ಬೆಂಗಳೂರಿಗೆ ಸಿಕ್ಕಿರೋ ಸ್ಥಾನ ಎಷ್ಟು ಅನ್ನೋದನ್ನ ಹೇಳ್ತೀವಿ ನೋಡಿ. ಟ್ರಾಫಿಕ್ ಜಾಮ್ನಲ್ಲಿ ಬೆಂಗಳೂರು ದೇಶದಲ್ಲಿ ನಂಬರ್ 1. 10 ಕಿಲೋಮೀಟರ್ ತಲುಪಲು ಬೇಕು ಸುಮಾರು 30 ನಿಮಿಷ. ರಾಜ್ಯ ರಾಜಧಾನಿ ಬೆಂಗಳೂರು ಅಂದ್ರೆ ಈಗ ಟ್ರಾಫಿಕ್ಗೆ ಫೇಮಸ್ ಆಗ್ಬಿಟ್ಟಿದೆ. ರಾಜಧಾನಿಯ ರಸ್ತೆಯಲ್ಲಿ ಲಕ್ಷಾಂತರ ವಾಹನಗಳು ನಿತ್ಯವೂ ಸಂಚರಿಸುತ್ತವೆ. ದಿನನಿತ್ಯ ವಾಹನ ಸವಾರರ ನೆಮ್ಮದಿ ಕೆಡಿಸಿರುವ ನಗರದ ಟ್ರಾಫಿಕ್ ಜಾಮ್ ಬಗ್ಗೆ ವಿದೇಶಿ ಸಂಸ್ಥೆಯೊಂದು ಸರ್ವೆ ಮಾಡಿದೆ. ಈ ಸರ್ವೆ ವರದಿಯಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರು ದೇಶದಲ್ಲಿ ನಂಬರ್ 1 ಟ್ರಾಫಿಕ್ ಜಾಮ್ ನಗರ ಅನ್ನೋ ಕುಖ್ಯಾತಿಯನ್ನು ಪಡ್ಕೊಂಡಿದೆ. ವಿಶ್ವದ ಪ್ರಮುಖ ನಗರಗಳ ಸಂಚಾರ ದಟ್ಟಣೆ ಬಗ್ಗೆ ವರದಿ ಬಿಡುಗಡೆಯಾಗಿದೆ. ಈ ವರದಿಯಲ್ಲಿ ಟ್ರಾಫಿಕ್ ಜಾಮ್ ಅತಿ ಹೆಚ್ಚು ಇರುವ ನಗರದಲ್ಲಿ ಲಂಡನ್ ಮೊದಲ ಸ್ಥಾನದಲ್ಲಿದ್ದರೆ ಬೆಂಗಳೂರು 6ನೇ ಸ್ಥಾನವನ್ನ ಪಡೆದಿದೆ. 2023ರಲ್ಲಿ ಬೆಂಗಳೂರಿನಲ್ಲಿ 10 ಕಿಲೋಮೀಟರ್ ದೂರವನ್ನ ತಲುಪಲು 28 ನಿಮಿಷ 10 ಸೆಕೆಂಡ್ ಬೇಕಂತೆ. ಲಂಡನ್ನಲ್ಲಿ 10 ಕಿಲೋಮೀಟರ್ ತಲುಪಲು 37 ನಿಮಿಷ 20 ಸೆಕೆಂಡ್ ಸಮಯ ಬೇಕಂತೆ. ಹಾಗೆಯೇ ಬೆಂಗಳೂರಿನಲ್ಲಿ ವಾಹನಗಳ ಸರಾಸರಿ ವೇಗ ಗಂಟೆಗೆ 18 ಕಿಲೋಮೀಟರ್ ಇದೆಯಂತೆ. ಬೆಂಗಳೂರಿನ ಕೆಲ HUL, ಸಿಲ್ಕ್ ಬೋರ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಮಡಿವಾಳ ಕಡೆ ಹೋದ್ರಂತೂ 1 ಕಿಲೋಮೀಟರ್ ಹೋಗೋಕ್ಕೂ 1 ಗಂಟೆ ಟ್ರಾಫಿಕ್ ಜಾಮ್ ಇರುತ್ತೆ ಅನ್ನೋದು ಕೂಡ ಸತ್ಯ. ಸರ್, ಬೆಂಗಳೂರು ಟ್ರಾಫಿಕ್ ಕಡಿಮೆ ಅಂತೂ ಇಲ್ವೇ ಇಲ್ಲ ಸರ್. ಡೇ ಬೈ ಡೇ ಇವಾಗ ಒಂದೊಂದು ಮನೆಯಲ್ಲಿ ಅಂದರೆ 4 ವೆಹಿಕಲ್ ಇಟ್ಕೊಂಡಿರ್ತಾರೆ ಆಯಿತಾ. ಯಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದಿಲ್ಲ. ಆಮೇಲೆ ಎಲ್ರಿಗೂ ಎಜುಕೇಟ್ ಮಾಡಬೇಕು.
ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಅಂತಂದು ಹೇಳ್ಬಿಟ್ಟು. ಆದರೆ ರೋಡ್ಗಳಲ್ಲಿ ಬರಬೇಕಾದ್ರೆ ತುಂಬ ಸ್ಲೋ ಮೂವಿಂಗ್ ಇರುತ್ತೆ, ಆವಾಗ ನಾವು ರಿಕ್ವೈರ್ಡ್ ಟೈಮಲ್ಲಿ ರೀಚ್ ಆಗೋಕ್ಕಾಗಲ್ಲ ಸರ್. ಸದ್ಯ ಬೆಂಗಳೂರು ಪೊಲೀಸರು ಕೂಡ ಟ್ರಾಫಿಕ್ ತಡೆಗೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಟ್ರಾಫಿಕ್ ತಡೆಗೆ ಬೆಂಗಳೂರಿನಲ್ಲಿ ಡ್ರೋನ್ ಕಾರ್ಯಾಚರಣೆ. ಇನ್ನು ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿಯಂತ್ರಣ ಹಾಗೂ ಪರಿವೀಕ್ಷಣೆಗೆ ಡ್ರೋನ್ ಕ್ಯಾಮೆರಾ ಬಳಸಲು ನಿರ್ಧರಿಸಲಾಗಿದೆ. ಕೇವಲ ಮೇಲ್ಸೇತುವೆಗಳ ಬಳಿ ಹಾಗೂ ಹೆಚ್ಚು ಸಂಚಾರ ದಟ್ಟಣೆ ಬಳಿ ಸದ್ಯಕ್ಕೆ ಡ್ರೋನ್ ಕ್ಯಾಮೆರಾ ಬಳಸಿ ವೀಕ್ಷಣೆಯನ್ನ ಮಾಡಲಾಗ್ತಿದೆ. ಈ ಎಲ್ಲಾ ಕ್ರಮಗಳಿಂದ ಸ್ವಲ್ಪ ಮಟ್ಟಿಗಂತೂ ಟ್ರಾಫಿಕ್ ಕಂಟ್ರೋಲ್ ಆಗಲಿದೆ. ದೇಶದ ಪ್ರಮುಖ ನಗರಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಬೆಂಗಳೂರು ಈಗಲೂ ಕೂಡ ಟ್ರಾಫಿಕ್ ದಟ್ಟಣೆಯಲ್ಲಿ ನಂಬರ್ 1 ಸ್ಥಾನದಲ್ಲೇ ಅಲಂಕಾರವಾಗಿದ್ದು, ಇದು ಎಲ್ಲ ಒಂದ್ ಕಡೆ ಇನ್ನೂ ಸಹ ಸುಧಾರಣೆ ಆಗಬೇಕು ಅಂತೇಳಿ ಆಗಬೇಕಾಗಿರುವಂತಹ ಒಂದು ವಿಚಾರ ಆಗಿದೆ. ಕ್ಯಾಮೆರಾ ಪರ್ಸನ್ ಇಬ್ರಾಹಿಂ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಎಲ್ಲ ಜನರಿಗೂ ನಮ್ಮೂರು. ಸರ್ಕಾರದ ಖಜಾನೆಗೆ ಕಾಮಧೇನು. ಸಮಸ್ಯೆಗಳಿಗೆ ಕೊನೆ ಮೊನೆಯಿಲ್ಲ. ಜನರ ಗೋಳು ಮಾತ್ರ ಕೇಳೋರೇ ಇಲ್ಲ. ಮಹಾನಗರಿಯ ಸಂಕಷ್ಟಗಳ ಸರಮಾಲೆ, ಪ್ರತಿ ವಾರ್ಡ್ನ ಅಸಲಿ ಚಿತ್ರಣ. ಇದು ಬೆಂಗಳೂರು ವಾಯ್ಸ್, ರಾಜಧಾನಿ ಜನಮನ. ಪುಲಕೇಶಿ ನಗರ ಕ್ಷೇತ್ರದಲ್ಲಿ ಸಮಸ್ಯೆಗಳ ಸರಮಾಲೆಯೇ ಹೆಚ್ಚಿದೆ. ಅದರಲ್ಲೂ ಚಿಕ್ಕಣ್ಣ ಲೇಔಟ್ನ ಸಮಸ್ಯೆಯಂತೂ ಹೇಳಿದ್ರೂ ಮುಗಿಯೋದಿಲ್ಲ. ಕುಡಿಯೋಕ್ಕೂ ನೀರಿಲ್ಲ, ರಸ್ತೆಯೂ ಇಲ್ಲ. ಇವತ್ತಿನ ಬೆಂಗಳೂರು ವಾಯ್ಸ್ನಲ್ಲಿ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಚಿಕ್ಕಣ್ಣ ಲೇಔಟ್ನಿಂದ ವಿಶೇಷ ವರದಿಯೊಂದನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ವೆಲ್ಕಮ್ ಬ್ಯಾಕ್. ಇಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆ. ಇದರ ಭಾಗವಾಗಿ ನಗರದಲ್ಲಿ ವಾಕಥಾನ್ ಹಾಗೂ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ವಿಶೇಷ ಕಾರ್ಯಕ್ರಮಗಳು ನಡೆದವು. ಕಿದ್ವಾಯಿಯಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವ ಬೀದಿ ನಾಟಕ ಕೂಡ ನಡೆಯಿತು. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಿಶ್ವ ಕ್ಯಾನ್ಸರ್ ದಿನದ ಭಾಗವಾಗಿ ಇವತ್ತು ನಗರದಲ್ಲಿ 5 ಕಿಲೋಮೀಟರ್ ವಾಕಥಾನ್ ನಡೆಸಲಾಗಿದೆ. ಈ ವಾಕಥಾನ್ ಮೂಲಕ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವಂತ ಪ್ರಯತ್ನವನ್ನ ರಾಜ್ಯ ಆರೋಗ್ಯ ಇಲಾಖೆ ಮಾಡಿರುವಂತದ್ದು. ಹಾಗಿದ್ರೆ ಹೇಗಿತ್ತು ವಾಕಥಾನ್ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೀವಿ. ಕಂಠೀರವ ಕ್ರೀಡಾಂಗಣದಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ಹಾಗೂ ಸರ್ಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಸಹಯೋಗದಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ 5 ಕಿಲೋಮೀಟರ್ ವಾಕಥಾನ್ ನಡೆಯಿತು. ಕಂಠೀರವ ಸ್ಟೇಡಿಯಂನಿಂದ ಆರಂಭಗೊಂಡು ಕಬ್ಬನ್ ಪಾರ್ಕ್ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಜನರು ಕಾಲ್ನಡಿಗೆ ಜಾಥಾ ನಡೆಸುತ್ತಾ ಕ್ಯಾನ್ಸರ್ ಬಗ್ಗೆ ಹಾಗೂ ತಂಬಾಕು ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಈ ವಾಕಥಾನ್ನಲ್ಲಿ 10,000ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ರು. ಇದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಮತ್ತು ನಾವು ಕ್ಯಾನ್ಸರ್ಗೆ ಬಂದಿರೋರಿಗೂ ಕೂಡ ಅವ್ರ ಜೊತೆಯಲ್ಲಿ ನಿಲ್ಲುವಂಥ ಕೆಲಸ ಕೂಡ ಆಗಬೇಕು. ಸೊ ಈ ರೀತಿಯಾಗಿ ಇದರ ಬಗ್ಗೆ ಜನರಲ್ಲಿ ಹೆಚ್ಚು ಮಾಹಿತಿ ಮತ್ತು ಅರಿವು ಜಾಗೃತಿ ಮೂಡಿಸ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಸರ್ಕಾರ ಇವತ್ತು ಬಹಳ ಯಶಸ್ವಿಯಾಗಿ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇದರಿಂದ ಬಹುಶಃ ಒಳ್ಳೆಯ ಒಂದು ಸಂದೇಶ ಕಳಿಸೋದಕ್ಕೆ ಸಾಧ್ಯ ಆಗಿದೆ. ಕ್ಯಾನ್ಸರ್ ಜಾಗೃತಿ ಮೂಡಿಸುವ ವಾಕಥಾನ್ಗೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಕೂಡ ಸಾಥ್ ನೀಡಿದ್ರು. ನಟ ನೆನಪಿರಲಿ ಪ್ರೇಮ್, ನಟಿ ಕಾರುಣ್ಯ ರಾಮ್ ಹಾಗೂ ನಿರ್ದೇಶಕ ಸಿಂಪಲ್ ಸುನಿ ಕೂಡ ಭಾಗವಹಿಸಿದ್ರು. ಜನರ ಜೊತೆ ಕೆಲ ದೂರ ನಡಿಗೆ ಮಾಡಿ ಸ್ಫೂರ್ತಿ ತುಂಬಿದ್ರು. ವಿಶ್ವ ಕ್ಯಾನ್ಸರ್ ದಿನಾಚರಣೆ ಇವತ್ತಿನ ಆಚರಣೆ ಮಾಡ್ತಾರೆ. ಇದರ ಇನಾಗ್ಯುರೇಷನ್ಗೋಸ್ಕರ ಬಂದಿದ್ದಾರೆ. ಸೊ ಎಲ್ಲರಿಗೂ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ 15,000 ಜನ ಸೇರುವಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ವಿಷಯ ಇವತ್ತಿನ ಕಾಲದಲ್ಲಿ. ಎಲ್ಲರೂ ಸಹ ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಕ್ಯಾನ್ಸರ್ ವಿರುದ್ಧ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಸೇರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಜಾಗೃತಿಗೆ ಬೀದಿ ನಾಟಕ. ನಮಸ್ತೆ ಡಾಕ್ಟರ್, ನಿನಗೆ ಕ್ಯಾನ್ಸರ್ ತರದ ಸಣ್ಣ ಸಿಂಪ್ಟಮ್ಸ್ ಕಾಣ್ತಾ ಇದೆ. ಕ್ಯಾನ್ಸರ್ ಬಾಡಿ ಎಲ್ಲ ಹಡ್ಕೊಂಡು ಬಿಟ್ಟಿದೆ.
ರಾಜ್ಯದ ಸರ್ಕಾರಿ ಕ್ಯಾನ್ಸರ್ ಆಸ್ಪತ್ರೆಯಾಗಿರುವ ಕಿದ್ವಾಯ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನರ್ಸಿಂಗ್ ವಿದ್ಯಾರ್ಥಿಗಳು ಹಾಗೂ ಶಾಲಾ ಮಕ್ಕಳು ಜಾಥಾ ನಡೆಸಿ ಅರಿವನ್ನು ಮೂಡಿಸಿದ್ರು. ಇದರ ಜೊತೆಗೆ ಕ್ಯಾನ್ಸರ್ ಪತ್ತೆ ಹಾಗೂ ನಿರ್ವಹಣೆ ಬಗ್ಗೆ ಮಾಹಿತಿ ಕೊಡುವ ನಿಟ್ಟಿನಲ್ಲಿ ಕಿದ್ವಾಯ್ ಸಂಸ್ಥೆಯ ಸಿಬ್ಬಂದಿಗಳು ಬೀದಿ ನಾಟಕ ಮಾಡಿ ಮಾಹಿತಿಯನ್ನು ನೀಡಿದರು. ರಿಪೋರ್ಟ್ ಬಂದಿದೆ, ರಕ್ತ ಪರೀಕ್ಷೆ ಮತ್ತು ಎಕ್ಸ್ರೇ ಬಂದಿದೆ. ಇದ್ರ ಪ್ರಕಾರ ತೊಂದರೆ ಇದೆ ಅಂತ ಅನಿಸ್ತಾ ಇದೆ. ಈಗ ಹೆಚ್ಚಿನ ಚಿಕಿತ್ಸೆ ಮತ್ತು ಹೆಚ್ಚಿನ ಪರೀಕ್ಷೆಗಳಿಗೆ ನೀವು ಒಂದು ಅತ್ಯುನ್ನತ ಒಂದು ಹಾಸ್ಪಿಟಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ನೀವು ಅಲ್ಲಿಗೆ ಹೋದ್ರೆ ಎಲ್ಲ ಇನ್ನು ಉನ್ನತ ಚಿಕಿತ್ಸೆಗೆ ನೀವು ಮತ್ತು ಹೆಚ್ಚಿನ ಪರೀಕ್ಷೆಗೆ ಒಳಗಬೇಕಾಗುತ್ತೆ. ತಂಬಾಕು ಬಳಕೆಯಿಂದ ದೂರ ಇರುವಂತೆ ಕಿದ್ವಾಯ್ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಲೋಕೇಶ್ ಕಿವಿ ಮಾತು ಹೇಳಿದ್ರು. ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಕಾಯಿಲೆಯ ಪ್ರಮಾಣ 14 ಲಕ್ಷಕ್ಕೆ ಏರಿದೆ. ಪ್ರತಿ ವರ್ಷ ಹೊಸದಾಗಿ ಕಾಣಿಸ್ಕೊಳ್ಳೋ ಕ್ಯಾನ್ಸರ್ 14 ಲಕ್ಷ ಆಗಿದೆ. ನಮ್ಮ ರಾಜ್ಯದಲ್ಲಿ 84,000 60,000 ಇದ್ದಿದ್ದು ಒಂದು 7-8 ವರ್ಷದ ಹಿಂದೆ ಈಗ 84,000 ಹೊಸ ಕ್ಯಾನ್ಸರ್ ಪೇಷಂಟ್ಸ್ ಕಾಣಿಸ್ಕೊಳ್ತಾ ಇದೆ. ಈ ಕ್ಯಾನ್ಸರ್ ಕಾಯಿಲೆ ಇದು ಒಂದು ಜೆನೆಟಿಕ್ ಡಿಸೀಸ್ ಅಂತ ಈಗ ಪರಿಗಣಿಸ್ತಿದ್ದೀವಿ. ಓಂ ಖ್ಯಾತಿಯ ನಟ ಹರೀಶ್ ರಾಯ್ ಕೂಡ ಕಳೆದ ಕೆಲವು ವರ್ಷಗಳಿಂದ ಗಂಟಲು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಸದ್ಯ ಅವರು ಕಿದ್ವಾಯ್ನಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದು ಗುಣಮುಖರಾಗ್ತಿದ್ದಾರೆ. ಇವರು ಕೂಡ ಕಿದ್ವಾಯ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನರಿಗೆ ಧೈರ್ಯ ತುಂಬಿದ್ರು. ನಿಮ್ಮ ದೇಹದಲ್ಲಿ ಏನಾದರೂ ಹೆಚ್ಚಿನ ಒಂದು ಗೆಡ್ಡೆಗಳಾಗಲಿ ಏನಾದರೂ ಬಂದರೆ ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ನೆಗ್ಲೆಕ್ಟ್ ಮಾಡಿಕೊಂಡು ಲೈಫ್ನ ಹಾಳು ಮಾಡ್ಕೊಬೇಡಿ ಅಂತ ಕೇಳ್ಕೊಳ್ತೀನಿ. ಟಬಾಕು ಯಾರು ಯೂಸ್ ಮಾಡಬೇಡಿ, ಖಂಡಿತವಾಗಿ ಹೇಳ್ತೀನಿ ಕೇಳಿ. ಟಬಾಕೋಲ್ಲಿ ಬರುವಂಥ ಕ್ಯಾನ್ಸರ್ಗೆ ಮದ್ಯ ಇಲ್ಲ, ಗುಣ ಆಗೋದು ಸಹ ಇಲ್ಲ. ದಯವಿಟ್ಟು ನೀವು ನಿಮ್ಮ ಫ್ಯಾಮಿಲಿನ ಇಷ್ಟಪಡ್ತೀರಂದ್ರೆ ಟಬಾಕು ಸ್ಮೋಕಿಂಗ್ ಎಲ್ಲವನ್ನು ಬಿಡಿ ಅಂತ ಕೇಳ್ಕೊಳ್ತೀನಿ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಅಖಿಲ ಭಾರತ ಪೊಲೀಸ್ ಆರ್ಚರಿ ಚಾಂಪಿಯನ್ಶಿಪ್ ಸಮಾರೋಪ ಕಾರ್ಯಕ್ರಮ ಕೋರಮಂಗಲದ ಕೆಎಸ್ಆರ್ಪಿ ಮೈದಾನದಲ್ಲಿ ನಡೆಯಿತು. ಕಳೆದ 6 ದಿನಗಳಿಂದ ನಡೆದ ಕ್ರೀಡಾಕೂಟದಲ್ಲಿ 24 ರಾಜ್ಯದ ಪೊಲೀಸ್ ತಂಡಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ರು. ಇನ್ನು ಇದೇ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. ಇನ್ನು ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭಾಗವಹಿಸಿ ವಿಜೇತ ಪೊಲೀಸ್ ಅಧಿಕಾರಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಿದ್ರು. ಇನ್ನು ಆರ್ಚರಿಯಲ್ಲಿ ವೈಯಕ್ತಿಕ ಪುರುಷ ವಿಭಾಗದ ಚಾಂಪಿಯನ್ ಆಗಿ ರಾಜಸ್ಥಾನದ ಡಿವೈಎಸ್ಪಿ ರಜತ್ ಚೌಹಾಣ್ 5 ಚಿನ್ನದ ಪದಕಗಳನ್ನು ಪಡೆದರು. ಇನ್ನು ವೈಯಕ್ತಿಕ ಮಹಿಳಾ ವಿಭಾಗದ ಚಾಂಪಿಯನ್ ರಾಜಸ್ಥಾನದ ಅಮನ್ ದೀಪ್ ಕೌರ್ 4 ಚಿನ್ನದ ಪದಕಗಳನ್ನು ಪಡೆದರು. ಆರ್ಚರಿ ಪುರುಷರ ಚಾಂಪಿಯನ್ಶಿಪ್ನಲ್ಲಿ ಐಟಿಬಿಪಿ 9 ಚಿನ್ನದ ಪದಕಗಳನ್ನು ಗಳಿಸಿತು. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.